ಬೆಳ್ಳಂಬೆಳಗ್ಗೆನೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ. ಹೌದು ಸ್ನೇಹಿತರೆ, ಇವತ್ತ ಫೆಬ್ರವರಿ 5ನೇ ತಾರೀಕು ಮಧ್ಯಾಹ್ನ 2:30ಕ್ಕೆ ಗೃಹಲಕ್ಷ್ಮಿಯರ ಖಾತೆಗೆ ಒಟ್ಟಿಗೆ 6,000 ಹಣ ರಿಲೀಸ್ ಆಗ್ತಾ ಇದೆ. ಸರ್, ಇದನ್ನ ಕೇಳಿ ಕೇಳಿ ಬೇಜಾರಾಗಿದೆ ಅಂತ ಹೇಳ್ಬೋದು. ಆದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಪಿನ್ ಟು ಪಿನ್ ಹೊಸ ಅಪ್ಡೇಟ್ ಅನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಇದೀವಿ. ಸ್ನೇಹಿತರೆ, ಈಗ ನಿಮಗೆ ಗೊತ್ತಿರಬಹುದು, ನಿನ್ನೆ ಏನು ಕೆಲವೊಂದು ಮಾಹಿತಿಗಳು ಬಂದಿದ್ವು. ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಒಂದು 16 ಮತ್ತು 17ನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಡಿಬಿಟಿ ಪುಷ್ ನಲ್ಲಿ ಕೆಲವೊಂದು ಹೆಸರುಗಳು, ಜಿಲ್ಲೆಗಳ ಹೆಸರುಗಳು ಶೋ ಆಗ್ತಾ ಇದ್ದಿಲ್ಲ ಅಂತ ಹೇಳಿದ್ರು. ಸೊ ಈಗ ಕೊನೆಗೂ ಜಿಲ್ಲೆಗಳ ಹೆಸರುಗಳು ಶೋ ಆಗ್ತಾ ಇದಾವೆ. ಅದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡ್ತಾ ಇದಾರಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಅದ್ರ ಬಗ್ಗೆ ಏನ್ ಹೇಳಿದ್ದಾರೆ, ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಒಂದು ಮಾತ್ರ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ರಾಜ್ಯದ ಜನತೆಯ ಪರವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀರಾ, ನೀವು ಉಳಿಸ್ಕೊಳ್ಳಕ್ಕಾದ್ರೆ ಉಳಿಸ್ಕೊಳ್ಳಿ, ಇಲ್ಲಪ್ಪ ಅಂತಂದ್ರೆ ದಯವಿಟ್ಟು ಈ 5 ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡಿಬಿಡಿ ಅಂತ ನಾವು ಕೇಳ್ಕೊಳ್ತೀವಿ. ಹೌದು ಸ್ನೇಹಿತರೆ, ನಿನ್ನೆ ನಾನು ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ CDPO ಅಧಿಕಾರಿಗಳನ್ನ ಭೇಟಿಯಾಗಿದ್ವಿ ನಾವು. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, ಯಾಕೆ ಹಣ ಬಿಡುಗಡೆ ಆಗ್ತಾ ಇಲ್ಲ, ಏನ್ ಪ್ರಾಬ್ಲಮ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿದಂತ ಸಂದರ್ಭದಲ್ಲಿ ಇವತ್ತ ಏನಿದೆ, ಏನು ಈ ಒಂದು ಇಶ್ಯೂ ಏನಿತ್ತು ಕಂಪ್ಲೀಟ್ ಆಗಿದೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಕೊನೆಗೂ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುವಂತ ಭಾಗ್ಯ ಬಂದೇ ಬಿಡ್ತು. ಹಾಗಾದ್ರೆ ಬನ್ನಿ, ನಮಗೆ ಬಂದಿರುವಂತಹ ಒಂದು ಮಾಧ್ಯಮಗಳ ವರದಿ ಪ್ರಕಾರ ಎಷ್ಟು ಜಿಲ್ಲೆಗಳಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಬರುತ್ತೆ ಇವತ್ತ ಮಧ್ಯಾಹ್ನ 2:30ಕ್ಕೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇದು ಒಂದೇ ಅಲ್ಲ, ಕೆಲವೊಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಯಲ್ಲಿ ಕೆಲವೊಂದು ಬದಲಾವಣೆಗಳು ಆಗಿವೆ. ಅವು ಏನೇನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಯಾವ ರೀತಿ ಇತ್ತು ಆ ರೀತಿ ಏನು ಸ್ವಲ್ಪ ಬದಲಾವಣೆಯನ್ನ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ. ಸೊ ಅದು ಏನು ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ರು ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ. ಮತ್ತೆ ನಮ್ಮ ಒಂದು ವಿಡಿಯೋಕ್ಕೆ ಒಂದೊಂದು ಲೈಕ್ ಅನ್ನು ಕೊಟ್ಟು ನಮ್ಮ ಚಾನಲ್ಗೆ ಒಂದು ಸಪೋರ್ಟ್ ಅನ್ನ ಮಾಡಿ. ಇನ್ನು ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಅಲ್ಲಿ ಆಲ್ ಬಟನ್ ಅಂತ ಬರುತ್ತೆ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ತಪ್ಪದೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ, ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರ ಏನಿದೆ ಶತ ಪ್ರಯತ್ನವನ್ನ ಮಾಡ್ತಾ ಇದೆ 5 ಗ್ಯಾರಂಟಿಗಳನ್ನ ಉಳಿಸ್ಕೊಳ್ಳೋದಕ್ಕೆ. ನಿಮಗೆ ಗೊತ್ತಿರಬಹುದು, ಸಿಂಪಲ್ ಆನ್ಸರ್ ಇದು. ಏನು 5 ಗ್ಯಾರಂಟಿಗಳನ್ನ ಉಳಿಸ್ಕೊಂಡಿಲ್ಲಪ್ಪ ಅಂತಂದ್ರೆ ನೆಕ್ಸ್ಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಗೆಲ್ಲೋದು ಬಹಳಷ್ಟು ಕಷ್ಟ. ಇದು ಎಲ್ಲರಿಗೆ ಮಾಮೂಲಾಗಿ ಗೊತ್ತಿರುವಂತ ವಿಚಾರ. ಮತ್ತೆ ಇದ್ರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಈಗ ಅದನ್ನೇ ಉಳಿಸ್ಕೊಳ್ಬೇಕಂತೇಳಿ ಈ ಒಂದು ಹೇಗಾದ್ರೂ ಮಾಡಿ ಹಣವನ್ನ ಬಿಡುಗಡೆ ಮಾಡಬೇಕು. ಈ ಒಂದು ಅಕ್ಕಿ ಹಣ ಆಗಿರ್ಬೋದು, ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು, 5 ಗ್ಯಾರಂಟಿಗಳನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ. ಮತ್ತೆ ಇದ್ರ ಸಲುವಾಗಿ ಬೇರೆ ಕಡೆ ಎಲ್ಲ ಒಂದು ಸಾಲವನ್ನ ತೆಗೆದುಕೊಂಡು ಬೇರೆ ಒಂದು ಅಭಿವೃದ್ಧಿ ಒಂದು ಕೆಲಸಗಳನ್ನ ಒಂದು ಸ್ಟಾಪ್ ಮಾಡಿ ನಿಮಗೆ ಈ ಒಂದು ಹಣ ಕೊಡುವಂತ ಪ್ರಯತ್ನ ಮಾಡ್ತಾ ಇದೆ. ಇದು ನಾವು ಹೇಳಿರುವಂತದ್ದಲ್ಲ, ಮಾಧ್ಯಮಗಳ ವರದಿ ಪ್ರಕಾರ ಮಾಹಿತಿ ಬಂದಿರುವಂತದ್ದು. ಹೌದು ಸ್ನೇಹಿತರೆ, ಸಿಹಿ ಸುದ್ದಿ ಏನಪ್ಪಾ ಅಂತಂದ್ರೆ, ಖುದ್ದಾಗೆ ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನಿದ್ದಾರೆ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಡಿಬಿಟಿ ಪುಷ್ ಅಧಿಕಾರಿಗಳಿಗೆ ಸೊ ಅಲ್ಲಿ ಎಲ್ಲ ಒಂದು ಎನ್ಕ್ವೈರಿ ಮಾಡಿದ್ದಾರೆ. ಮುಂದೆ ನಿಂತ್ಕೊಂಡು ಯಾಕೆ ಈ ಒಂದು ಇನ್ನು ಹಣ ಬಿಡುಗಡೆ ಆಗ್ತಾ ಇಲ್ಲ, ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ಇಲ್ಲಿ ಕೆಲವೊಂದು ಜಿಲ್ಲೆಗಳ ಹೆಸರುಗಳು ಶೋ ಆಗ್ತಾ ಇದ್ದಿಲ್ಲ. ನಿನ್ನೆ ನಮಗೆ ನೈಟ್ ಬಂದಿರುವಂತಹ ಮಾಹಿತಿ ಪ್ರಕಾರ ಈಗ ಎಲ್ಲಾ ಜಿಲ್ಲೆಗಳ ಹೆಸರುಗಳು ಶೋ ಆಗ್ತಾ ಇದಾವಂತೆ. ಆದ್ರೆ ಇನ್ನೊಂದು 5-6 ಜಿಲ್ಲೆಗಳ ಹೆಸರುಗಳು ಇನ್ನೂ ಶೋ ಆಗಿಲ್ಲ ಅಂತ ಒಂದು ಮಾಹಿತಿ ಬಂದಿದೆ. ಸೊ ಇವತ್ತ ಮಧ್ಯಾಹ್ನದ ಹೊತ್ತಿಗೆ ಆ ಒಂದು 5-6 ಜಿಲ್ಲೆಗಳ ಹೆಸರುಗಳು ಕೂಡ ಕಂಪ್ಲೀಟ್ ಆಗಿ ಶೋ ಆಗ್ಬಹುದು. ಮತ್ತೆ ಮಧ್ಯಾಹ್ನದ ನಂತರ ಈ ಒಂದು ಕೆಲಸ ಏನಿದೆ ಹಣ ಬಿಡುಗಡೆ ಆಗುವಂತ ಕೆಲಸ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಕೊಟ್ಟಿರುವಂತದ್ದು. ಸೊ ಹಾಗಾದ್ರೆ ಇಲ್ಲಿ ಸ್ಟ್ರಕ್ ಎಲ್ಲಿ ಆಗ್ತಾ ಇದೆ ಅನ್ನೋದು ಗೊತ್ತಾಯ್ತಲ್ಲ. ಒಂದು ರಾಜ್ಯ ಸರ್ಕಾರ ಸುಮ್ನೆ ಹಣ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಅವಾಗ ಹೇಳ್ತಾ ಇದೆ. ಆದ್ರೆ ಒಟ್ಟಿಗೆ ಏನಪ್ಪಾ ಅಂತಂದ್ರೆ, ಯಾವಾಗ ಒರಿಜಿನಲ್ ಬಿಡುಗಡೆ ಮಾಡುತ್ತೆ, ಇದು ಜನರ ಖಾತೆಗೆ ಯಾವಾಗ ಬರುತ್ತೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಆದ್ರೆ ಇಲ್ಲಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇರ್ತಾರೆ. ಅಂದ್ರೆ ನಾವು ಬಿಡುಗಡೆ ಮಾಡ್ತಾ ಇದೀವಿ, ಹಣ ರಿಲೀಸ್ ಆಗ್ತಾ ಇದೆ, ಇಷ್ಟು ಮಾಡ್ತಾ ಇದೀವಿ, 3 ಕಂತು ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಆದ್ರೆ ಹಣ ಬಿಡುಗಡೆ ಆಗಲ್ಲ. ಈಗ ಬಂದಿರುವಂತ ಒಂದು ಒರಿಜಿನಲ್ ಮಾಹಿತಿ ಏನಪ್ಪಾ ಅಂತಂದ್ರೆ, ಈಗ ರಾಜ್ಯ ಸರ್ಕಾರ ಏನಿದೆ ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡಿದೆ. ಇಲ್ಲಿ ಏನಪ್ಪಾ ಅಂತಂದ್ರೆ, ಜನರು ಈಗ ನಮಗೆ ಒಂದು 16ನೇ ಕಂತಿನ ಹಣ ಆದ್ರೂ ಬಂದ್ರೆ ಸಾಕಪ್ಪ ಅಂತ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ರೆ. ಡೋಂಟ್ ವರಿ, ನಿಮಗೆ 16 ಮತ್ತು 17ನೇ ಕಂತಿನ ಹಣ ಒಟ್ಟಿಗೆ ಜಮಾ ಆಗ್ತಾ ಇದೆ. ಇದ್ರ ಜೊತೆಗೆ ಕೆಲವೊಂದು ಪೆಂಡಿಂಗ್ ಹಣ ಕೂಡ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ನಮಗೆ ಬಂದಿರುವಂತ ಮತ್ತು ಮಾಧ್ಯಮಗಳ ವರದಿ ಪ್ರಕಾರ 6,000 ರೂಪಾಯಿ ಹಣ ಕೆಲವರಿಗೆ ಬರುವಂತ ಸಾಧ್ಯತೆ ಇದೆ, ಕೆಲವರಿಗೆ 2,000, ಕೆಲವರಿಗೆ 4,000 ಈ ರೀತಿಯಾಗಿ ಹಣ ಬರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇದು ಯಾವ ರೀತಿಯಪ್ಪ ಅಂತಂದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಬ್ಯಾಂಕಿನ ಒಂದು ವ್ಯವಹಾರದ ಕಡೆಯಿಂದ
ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತ ಸಾಧ್ಯತೆ ಇದೆ. ಆದ್ರೆ ಒಟ್ಟಿಗೆ 6,000 ರೂಪಾಯಿ ಹಣ ರಿಲೀಸ್ ಆಗುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಇಲ್ಲಿ ಮಧ್ಯಾಹ್ನದವರೆಗೆ ನಮಗೆ ಒಂದ್ ಸ್ವಲ್ಪ ಟೈಮಿಂಗ್ ಅನ್ನ ಕೊಟ್ಟಿರುವಂತದ್ದು. ಸೊ ಕಾಯ್ದು ನೋಡೋಣ, ಯಾಕಂದ್ರೆ ಇದು ನಮ್ಗೇನು ಹೊಸದಲ್ಲ, ಪ್ರತಿದಿನನೂ ನಾವು ಕಾಯ್ತಾನೆ ಇದೀವಿ. ರಾಜ್ಯ ಸರ್ಕಾರ ಹೇಳ್ತಾನೆ ಇದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾನೆ ಇದ್ದಾರೆ. ಸೊ ಇಲ್ಲಿ ಹಣನೇ ಬರ್ತಾ ಇಲ್ಲ. ಆದ್ರೂ ನಾವು ಏನಪ್ಪಾ ಅಂತಂದ್ರೆ ನಾವು ಕೂಡ ಬಹಳಷ್ಟು ಪೇಷನ್ಸ್ ಇಂದ ಕಾಯ್ದು ನೋಡ್ತಾ ಇದೀವಿ. ಇವ್ರೇನ್ ಕೊಡ್ತಾರಾ ಅಥವಾ ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನ ಬಂದ್ ಮಾಡ್ತಾರ ಅನ್ನೋದನ್ನ ವೇಟ್ ಮಾಡಿ ನೋಡೋಣ. ಯಾಕಂದ್ರೆ ನಮಗೆ ಬಂದಿರುವಂತಹ ವರದಿ ಪ್ರಕಾರ ಇವತ್ತು ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಮಧ್ಯಾಹ್ನ 2:30ಕ್ಕೆ ಎಲ್ಲಾ ಜಿಲ್ಲೆಗಳಿಗೆ, ಅಂದ್ರೆ ಇವಾಗ ಸ್ವಲ್ಪ ಜಿಲ್ಲೆಗಳಿಗೆ ಬಿಡುಗಡೆ ಮಾಡೋದು ಬೇಡ, ಒಂದಿಷ್ಟು ಹಣ ಅಂತೇಳಿ ಎಲ್ಲಾ ಜಿಲ್ಲೆಗಳಿಗೆ ಈ ಒಂದು ಹಣವನ್ನ ಬಿಡುಗಡೆ ಮಾಡೋಣ ಅಂತ ಪ್ಲಾನ್ ಮಾಡಿದ್ದಾರೆ. ಮಧ್ಯಾಹ್ನ 2:30 ನಂತರ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುವಂತ ಸಾಧ್ಯತೆ ಇದೆ. ದಯವಿಟ್ಟು ನೀವು ಅಕೌಂಟ್ಗಳನ್ನ ಚೆಕ್ ಮಾಡ್ತಾ ಇರಿ, ಯಾರಿಗೆ ಎಷ್ಟು ಹಣ ಬಂತು, ಯಾವ ಕಂತಿನ ಹಣ ಬಂತು, ನಿಮ್ಮ ಜಿಲ್ಲೆ ಯಾವುದು ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ನೀವು ತಿಳಿಸಿ.